ನೋಡ್ರಿ ಭಾಳಷ್ಟು ಕರೆ ಕೆಲವೊಂದು ಹಳ್ಳಿ 100 ವರ್ಷ ಆಯುಷ್ಯ ಅವರಿಗೆ. ಅವ್ರದ್ದು ಬಿ ಪಿ ಎಷ್ಟದ, ಆ್ಯಾವ್ರೇಜ್ ಬಿ ಪಿ 150 100 100 ವರ್ಷ ಬದುಕ್ತಾರೆ. ಡಾಕ್ಟ್ರ್ ಏನು ಹೇಳಿಬಿಟ್ರಿ ನಿಮ್ಗೆ 120/80 ಇರಬೇಕು. ಅದು 120/80 ನಮ್ಮ ಶರೀರಕ್ಕೆ ನಮಗೆ ಇದನ್ನೆಷ್ಟು, ಅದಕ್ಕೆ ನಮ್ಮ ತಲೆಯಾಗ ಕೂತು ಬಿಡ್ತದು. ನಾನು ಹೆಲ್ದಿ ಇರಬೇಕಾಗಿತ್ತು ಅಂತಂದ್ರೆ 120/80 ಇರಬೇಕು ಅಂತ. ಇದು ಎಲ್ಲರಿಗೂ ಆದರ್ಶ ಅಲ್ಲ. ಯಾಕಂದ್ರೆ 150 100 ಇದ್ದಂಥವ್ರೆ 100 ವರ್ಷ ಇರ್ತಾರೆ. ಮತ್ತು 120/80 ಇದ್ದವರು 30 40 ವರ್ಷ 50 ವರ್ಷ 60 ವರ್ಷದಾಗ ಸಾಯ್ತಾರು ಅಂತಂದ್ರೆ ಮತ್ತು ಇದೆಂಥ ಹೆಲ್ತ್ ಇದನ್ನು. ಅದಕ್ಕಾಗಿ ಅದು ಮೇಲೆ ಚೇಂಜ್ ಆಗಿರ್ತದೆ. ಇದು ವಿಜ್ಞಾನದ ಏನು ಒಂದು ಆದರ್ಶ ಇದನ್ನು ಪ್ಯಾರಾಮೀಟ್ರ್ ಕೊಡ್ತಾರ. ಇದು ಮೇಲೆ ಮೊದಲ ಎಷ್ಟಿತ್ತು 100 60 120 60 ಹಿಂಗೇನೋ ಇತ್ತು ಅದು. ಆಮೇಲೆ ಈಗ 120 80 ಮತ್ತು 4 ವರ್ಷಕ್ಕೆ ಮತ್ತೆ ಚೇಂಜ್ ಆಗ್ತದೆ. ಹಿಂಗೆ ಚೇಂಜ್ ಎಲ್ಲಿ ತನಕ ಇದನ್ನು ಹಾಕದ ಅಂತಂದ್ರೆ ಯಾರ ಡಯಾಗ್ನೋಸ್ ಮಾಡ್ಕೊಂಡಿಲ್ಲ, ಯಾರು ಚೆಕಪ್ಪ ಮಾಡ್ಕೊಂಡಿಲ್ಲ ಅವ್ರು ಹೆಲ್ತಿ ಆಗಿರ್ತಾರು ಅಂತ ತಲೆನೇ ಕೆಡಿಸ್ಕೊಳ. ಅದಕ್ಕೆ ಭಾಳಷ್ಟು ಜನ ಅದು ಬಿ ಪಿ ಚೆಕ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ. ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ. ಯಾಕಂದ್ರೆ ಅದು ಎಲ್ಲಿ 100 ವರ್ಷದ ಕೆಳಗೆ ಎಲ್ಲಿ ಬಿ ಪಿ ಇತ್ತು, ಒಂದು 40-50 ವರ್ಷದ ಕೆಳಗೆ ಯಾರಿಗೆ ಬಿ ಪಿ ಇತ್ತು, ಯಾರಿಗೆ ಶುಗರ್ ಇತ್ತು. ಈಗ ಎಲ್ಲ ಕಡೆ ಮನೆ ಒಳಗನ ತಮ್ಮ ಇದನ್ನು ನೋಡ್ಕೊಳ್ಳೋದು, ಅದು ಇದು ಮಾಡೋದು. ಅದಕ್ಕೆ ಅದು ಇನ್ಸುಲಿನ್ ಆಗಲಿ ಇವೆಲ್ಲ ಮೆಡಿಸಿನ್ ಆಗಲಿ ಏನು ಮಾಡ್ತಾವ, ಆ ಶುಗರನ್ನು ಎಲ್ಲೋ ಗಪ್ ಮಾಡಂಗಿಲ್ಲ, ಯಾವಲ್ಲೇ ಅಡಗಿಸಿಡ್ತದೆ. ಎಲ್ಲಿ ಅಡಗಿಸಿಡ್ತದೆ, ಕಣ್ಣಿನ ಕಡೆ ಹೋಯ್ತು ಅಂತಂದ್ರೆ ಕಣ್ಣು ಇದನ್ನು ಕಣ್ಣಿಗೆ ದುಷ್ಪರಿಣಾಮ ಆಗ್ತದೆ. ಕಿಡ್ನಿ ಕಡೆ ಹೋಯ್ತು ಅಂದರೆ ಕಿಡ್ನಿ ಮೇಲೆ ದುಷ್ಪರಿಣಾಮ ಆಗ್ತದೆ. ಹಾರ್ಟ್ ಕಡೆ ಇಡ್ತು ಅಂತಂದ್ರೆ ಹಾರ್ಟ್ ಮೇಲೆ ದುಷ್ಪರಿಣಾಮ ಆಗ್ತದೆ. ಹಿಂಗೆ ಶರೀರದಾಗ ಎಲ್ಲರೂ ಅಡಗಿಸಿಡ್ತದೆ ಅಷ್ಟೆ. ಭಾಳ ಡೇಂಜರ್ ಇದು. ಅದಕ್ಕೆ ಇದನ್ನು ತಿಳ್ಕೊಬೇಕು ನಾವು. ಮೆಡಿಸಿನ್ ಏನು ಮಾಡ್ತದೆ, ಅದಕ್ಕೆ ಮೆಡಿಸಿನ್ ತೊಗೋಬೇಕೋ ಬೇಡೋ, ಔಷಧನ ತೊಗೋಬೇಕೋ ಬೇಡೋ, ಇದನ್ನು ನಾವು ವಿಚಾರ ಮಾಡಿದ್ದೀವಿ ಅಂತಂದ್ರೆ ನಾವು ಇನ್ನೂ ಸ್ವಲ್ಪ ಹೆಚ್ಚು ವರ್ಷ ಬದುಕಲಿಕ್ಕೆ ಸಾಧ್ಯದ. ಇರಲಿಲ್ಲ ಅಂದ್ರೆ ಹಂಗೆ ಔಷಧ ತೊಗೊಂತ ಹೋದೀವಿ, ಅದನ್ನು ಇದನ್ನು ಡೋಸ್ ಮಾಡ್ಕೋತ ಹೊಂಟೀವಿ ಅಂತಂದ್ರೆ ಏನು ಅದನ್ನು ಇನ್ಸುಲಿನ್ ತೊಗೊಳ್ಳೋದು ಮತ್ತು ಸ್ವೀಟ್ಸ್ ತಿನ್ನೋದು ಇವೆಲ್ಲ. ಅದಕ್ಕಾಗಿ ನೋಡಿರಿ, ಇದನ್ನು ಬಿ ಪಿ ಚೇಂಜ್ ವೇರಿಯೇಷನ್ ಚೇಂಜ್. ಈ ಇದನ್ನು ನೋಡ್ರೆ ಈ ಬಿ ಪಿನೂ ಚೇಂಜ್ ಇದೆ. ಇದನ್ನು ನೋಡ್ರೆ ಒಬ್ಬ ಲೇಡಿ ಡಾಕ್ಟ್ರ್ ಚೆಕ್ ಮಾಡಿದ್ರೆ ಮತ್ತೆ ಚೇಂಜ್ ಇರ್ತದೆ. ಇದು ಮತ್ತು ಏನಿರ್ತದೆ ಇದು ಬಿ ಪಿ ಅಂತಂದ್ರೆ ವೈಟ್ ಕೋಟ್ ಸಿಂಡ್ರೋಮ್ ಅಂತಾರೆ. ವೈಟ್ ಕೋಟ್ ಸಿಂಡ್ರೋಮ್ ಅಂದ್ರೆ ದವಾಖಾನಿಗೆ ಹೋದ ಕೂಡಲೇ ಬಿ ಪಿ ಏರ್ಲಕ್ಕೆ ಚಾಲು ಆಕತ್ತೆ. ಡಾಕ್ಟ್ರ್ ಮುಂದೆ ಕೂತ್ರೆ ಅವ್ರಿಗೆ ಬಿಳಿ ಕೋಟ್ ನೋಡಿದ ಕೂಡಲೇ ಆ ಡಾಕ್ಟ್ರ್ ಮುಂದೆ ಕೂತ್ರೆ ಇನ್ನೂ ಹೆಚ್ಚು ಜೋರಾಗ, ಮತ್ತು ಎಷ್ಟೆಷ್ಟು ದೊಡ್ಡ ಡಾಕ್ಟರ ಅಷ್ಟು ಇನ್ನೂ ಹೆಚ್ಚು ಬಿ ಪಿ ಆಗ್ತದೆ. ಬಿ ಪಿ ಹೆಚ್ಚಾಗೋದಂದ್ರೆ ಏನು, ಅಲ್ಲಿಂದ ಓಡ್ರಿ ಅಂತ ನಾವು ಗಪ್ಪ ಕೂತಿರ್ತೀವಿ. ಅಲ್ಲಿ ಅಂದ್ರೆ ಅಲ್ಲಿಂದ ಅಲರ್ಟ್ ಆಗಿ ಹೊರಗೆ ಬರೋದು. ಅದು ಚೆಕ್ ಮಾಡ್ತಾರೆ, ನಿಮಗೆ ಬಿ ಪಿ ಆಯ್ತು ನೋಡ್ರಿ. ಅದು ಸಹಜಿಕ. ದವಾಖಾನಿಗೆ ಹೋಗೋಣ, ಡಾಕ್ಟ್ರಿಗೆ ಹೋಗೋಣ, ಬಿ ಪಿ ಇದನ್ನಾಗೋದು. ಅದಕ್ಕೆ ವೈಟ್ ಕೋಟ್ ಸಿಂಡ್ರೋಮ್ ಅಂತಾರೆ. ಅದಕ್ಕೆ ಎಲ್ಲರಿಗೂ ಏನು ಇದನ್ನದ ನಾನು ಏನು ಹೇಳಿನಿಲ್ಲ 150 100 ಅವರೆಲ್ಲ 60% ಜನ ಎಲ್ಲ ಡಾಕ್ಟ್ರ್ ಇದ್ರ ಪ್ರಕಾರ ಅವರೆಲ್ಲ ರೋಗಿಗಳು. ಆದರೆ 100 ವರ್ಷ ಆರಾಮದಾರ, ಅದ್ರ ಬಗ್ಗೆ ಕೇರೆ ಮಾಡೋಂಗಿಲ್ಲ ಅವರು ಭಾಳ ಅಗದಿ ತಮ್ಮ ಜೀವನವನ್ನು. ಅದಕ್ಕಾಗಿ ಬಿ ಪಿ ಆಗಲಿ ಶುಗರ್ ಏನು ಎನರ್ಜಿ. ನಮಗೆ ಹೈ ಶುಗರ್ ಇತ್ತು ಅಂದ್ರೆ ಹೈ ಎನರ್ಜಿ ಅದ. ಅದಕ್ಕಾಗಿ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಭಾಳ ಆರಾಮಾಗಿ ಇಂಥ ಆಹಾರ ತೊಗೊಂತ ನಾವು ಸರಿಯಾಗಿ ನಿಸರ್ಗದ ಮಡ್ಲಲ್ಲಿ ಭಾಳ ಡೀಪ್ ಬ್ರೀದಿಂಗ್ ಆನಂದವಾಗಿ ಪ್ರಫುಲ್ಲಿತ ಮನಸ್ಸುವಾಗಿ ಹೆಲ್ತ್ ಪ್ರಿನ್ಸಿಪಲ್ಸ್ ಎಲ್ಲ ಫಾಲೋ ಮಾಡ್ಕೋತ ಇದ್ದೀವಿ ಅಂತಂದ್ರೆ
ಭಾಳ ಈಸಿ ಅದ ಆರೋಗ್ಯವಾಗಿರೋದು. ಭಾಳ ಕಷ್ಟಪಟ್ಟು ಭಾಳ ಖರ್ಚು ಮಾಡಿ ಭಾಳ ತ್ರಾಸು ತೊಗೊಂಡು ನಾವು ರೋಗಗಳನ್ನು ಮನೆಗೆ ತೊಗೊಂಬರ್ತೀವಿ. ಅದಕ್ಕಾಗಿ ಜಬ್ ಜೋಶ್ ಹೈ ತಬ್ ಹೋಶ್ ಮೇ ಆವ್. ದೌಡ್ ಊರು ಸುಟ್ಟ ಮೇಲೆ ಅಗಸಿ ಬಾಯ್ಕೆಲ್ಲ ಹಾಕಿದ್ರೆ ಏನು ಮಾಡೋಂಗದ. ಅದಕ್ಕೆ ಎಲ್ಲರೂ ಎಚ್ಚರಾಗಬೇಕು. ಕ್ಯಾ ಖಾಯೆ, ಕ್ಯೂ ಖಾಯೆ, ಕಬ್ ಖಾಯೆ, ಕೈಸೆ ಖಾಯೆ, ಕಿತ್ನಾ ಖಾಯೆ. ಫುಡ್ ರೆಮಿಡೀಸ್ ಅಂತಾರೆ. ಫುಡ್ ರೆಮಿಡೀಸ್ ಯಾವಾಗ ಉಣಬೇಕು, ಯಾಕೆ ಉಣಬೇಕು, ಏನು ಉಣಬೇಕು, ಹೆಂಗೆ ಉಣಬೇಕು, ಎಷ್ಟು ಉಣಬೇಕು, ಇದು ನಿಜವಾದ ವಿಜ್ಞಾನ ಇದು. ಯಾಕಂದ್ರೆ ತನ್ನ ವಿಜ್ಞಾನ, ನನ್ನ ಆರೋಗ್ಯ ನನಗೆ ಮಾತ್ರ ಸಂಬಂಧ ಇರ್ತದೆ, ಯಾರಿಗೂ ಇದನ್ನಿರಂಗಿಲ್ಲ. ಅದಕ್ಕೆ ನನ್ನ ಆರೋಗ್ಯದ ಇದನ್ನು ಇನ್ನೊಬ್ಬರ ಮೇಲೆ, ಡಾಕ್ಟ್ರ್ ಮೇಲೆ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಹಾಕಬಾರ್ದು. ಅದು ಮೂರ್ಖತನ. ಅದಕ್ಕಾಗಿ ನನ್ನ ಆರೋಗ್ಯನ ಆನಂದವಾಗಿ ಅದನ್ನಿಲ್ಲೋ, ಆರಾಮಾಗಿ ಅದನ್ನಿಲ್ಲೋ ಎಲ್ಲ ಇದು ಹೆಲ್ತ್ದ ಮೆಜರ್ಮೆಂಟ್, ಪ್ಯಾರಾಮೀಟರ್. ಅದಕ್ಕೆ ನನ್ನ ಪ್ಯಾರಾಮೀಟರ್ ನನಗೆ ಗೊತ್ತಿರ್ತದೆ. ಸುಸ್ತಾಗ್ಯದೋ, ಇದನ್ನಾಗ್ಯದೋ, ಎಲ್ಲಿ ಪೇನ್ ಅದನೋ, ಏನಾಕದ, ಹೆಡೇಕ್ ಅದನೋ, ಇದು ಇದು ಒಬ್ಬರಿಗೆ ಮಾತ್ರ ಗೊತ್ತಿರ್ತದೆ. ಅವ್ರು ಯಾರು ಅಂತಂದ್ರೆ ನೀನು. ಅದಕ್ಕೆ ತನ್ನ ಆರೋಗ್ಯದ ಜವಾಬ್ದಾರಿ ತಾನೇ ಹೊರಬೇಕು. ಅಂದಾಗ ಮಾತ್ರ ಮನುಷ್ಯ ಆರೋಗ್ಯವಾಗಿರಲಿಕ್ಕೆ ಸಾಧ್ಯದ. ಅದ್ರ ಸಲುವಾಗಿ ಏನೇನು ಮಾಡಬೇಕೋ ಅದನ್ನು ದಿನಚರಿಯೊಳಗೆ, ತನ್ನ ದಿನಚರಿಯೊಳಗೆ ಅಳವಡಿಸ್ಕೊಂಡ್ಬಿಡ್ಬೇಕು. ಅದಕ್ಕಾಗಿ ನೋಡ್ರಿ, ದೇವರು ಎಲ್ಲ ನೋಡಿರಿ, ಯಾವುದೇ ಪಶು ಪಕ್ಷಿ ಪ್ರಾಣಿಗಳನ್ನು ತೋರಿ, ಮಂಗಗಳನ್ನು, ಇಲಿಗಳನ್ನು, ಯಾವುದೇ ಪ್ರಾಣಿಗಳಿಗೆ ಸಹಿತ ಎಂದೂ ಶುಗರ್ ಇಲ್ಲ, ಎಂದೂ ಬಿ ಪಿ ಬರೋಂಗಿಲ್ಲ, ಎಂದು ಹಾರ್ಟ್ ಅಂತೂ ಮೊದಲ ಗೊತ್ತಿಲ್ಲ ಅವಕ್ಕೆ, ಹಾರ್ಟ್ ಡಿಸೀಸ್ ಬರೋಂಗಿಲ್ಲ. ಮತ್ತು ಬರೀ ಮನುಷ್ಯನಿಗೆ ಯಾಕೆ ಬರ್ತಾವಪ್ಪ ಅಂತಂದ್ರೆ ಮನುಷ್ಯ ಪ್ರಕೃತಿಜನ್ಯ ಆಹಾರವನ್ನು ತೊಗೊಳಂಗಿಲ್ಲ. ಅವು ಹೆಂಗೆ ಭಾಳ ನೋಡಿರಿ ಎಷ್ಟು ಆನಂದವಾಗಿರ್ತಾವೆ, ಪ್ರಕೃತಿಯಲ್ಲಿ ಇದ್ದದ್ದ ಆಹಾರವನ್ನು ತೊಗೋತಾವೆ. ಹಂಗೆ ದನಗೊಳಗತ್ಲೆ ಇರ್ಬೇಕು. ನಾವು ದನಗಳಿಂದ ಕಲಿಬೇಕಿದ್ನ. ಅದಕ್ಕೆ ದನಗೊಳಗತ್ಲೆ ನಾವು ಇದ್ದೀವಿ, ಪಶು ಪಕ್ಷಿ ಪ್ರಾಣಿಗಳಿಗತ್ಲೆ ನಮ್ಮ ಜೀವನವನ್ನು ವ್ಯತೀತ ಮಾಡಿದ್ದೀವಿ ಅಂತಂದ್ರೆ ನಾವು ಸಹಿತ ಆರೋಗ್ಯವಾಗಿರಲಿಕ್ಕೆ ಸಾಧ್ಯದ. ತಿನ್ನಿರಿ ತರಕಾರಿ, ಏನು ತೊಪ್ಪಲು ಪಲ್ಯ, ಇದು ಚೆನ್ನಾಗಿ 350 ಗ್ರಾಮ್ ತೊಪ್ಪಲು ಪಲ್ಯ ತಿಂದ್ರೆ ಒಂದು ಒಳ್ಳೆ ಐರನ್ ಕಂಟೆಂಟ್ ಅದ್ರಾಗ ಸಿಗ್ತದೆ. ಭಾಳಷ್ಟು ವಿಟಮಿನ್ಸ್, ಮಿನರಲ್ಸು ಸಿಗ್ತಾವೆ. ಹಣ್ಣು ತಿನ್ನಿರಿ, ಇದನ್ನು ತಿನ್ನಿರಿ, ನಟ್ಸ್ ತಿನ್ನಿರಿ. ನೋಡಿರಿ, 2 ವಸ್ತುಗಳನ್ನು ನಾವು ತೊಗೋಬಾರ್ದು. ಒಂದು ಇಂಡಸ್ಟ್ರಿಯಲ್ ಪ್ರಾಡಕ್ಟ್, ಎರಡನೇದು ಆ್ಯನಿಮಲ್ ಪ್ರಾಡಕ್ಟ್. ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂದ್ರೆ ಏನೇನು ಡಬ್ಬ ಬಂದು ಖಾದ್ಯ ಅದಾವೆ ನೋಡ್ರಿ, ಇವೆಲ್ಲ ಫ್ಯಾಕ್ಟ್ರಿ ಒಳಗೆ ತಯಾರಾಗುವಂಥವು ಯಾವ ತೊಗೋಬಾರ್ದು. ಅವು ನಮ್ಮ ರೋಗಕ್ಕೆ ಕಾರಣಕ್ಕವ. ಅದಕ್ಕಾಗಿ ಅವತ್ರ ನೀವೆಲ್ಲ ಪಟ್ಟಿ ಮಾಡಿರಿ. ಏನು ಕಾರ್ಖಾನೆಯೊಳಗೆ ಮಷಿನ್ ಮೇಲೆ, ಇದ್ರ ಮೇಲೆ ಏನೇನು ತಯಾರಾಗ್ತದ ಅದು ಎಲ್ಲವೂ ನಮ್ಮ ದೇಹಕ್ಕೆ ಅಪಾಯದ. ಯಾಕಂದ್ರೆ ಎಲ್ಲ ಅದರಂದೇ ಸತ್ವವನ್ನು ತೆಗೆದ 0 ಕ್ಯಾಲರೀಸ್, ಡೆಡ್ ಇದನ್ನಿರ್ತದೆ. ಅದಕ್ಕೆ ಡಬ್ಬ ಬಂದಾಗಲಿ, ಪಾಕೆಟ್ ಬಂದಾಗಲಿ. ಆಮೇಲೆ ಆ್ಯನಿಮಲ್ ಪ್ರಾಡಕ್ಟ್ ಅಂದ್ರೆ ಈವನ್ ಮಿಲ್ಕ್ ಆ್ಯಂಡ್ ಕರ್ಡ್, ಹಾಲು, ಮೊಸರು ಸಹಿತ ನಮಗೆ ಅದು ಎದಕ್ಕೆ ಆಹಾರ? ಕರಿಗೆ ಆಹಾರ. ಆಕಳದ ಹಾಲು ಆಕಳ ಕರಿಗೆ ಆಹಾರ. ಆದರೆ ನಮಗಲ್ಲ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂದರೆ, ಇನ್ನು ನಟ್ಸ್ ಒಂದು 8-10 ಬಾದಾಮ್ ನೆನಾಕಿ ಅದನ್ನು ಚೆಂದಂಗೆ ಗ್ರೈಂಡ್ ಮಾಡಿ ಅದಕ್ಕೊಂದು 100-200 ಗ್ರಾಮ್ ಬಿಸಿನೀರು ಹಾಕಿ ಕಡ್ದು ಅದರ ಹಾಲು ಮಾಡಿ ಇನ್ನು ತೊಗೊಳ್ರಿ. ಶೇಂಗಾದ ಹಾಲು ತೊಗೊರಿ, ಸೋಯಾಬೀನ್ ಹಾಲು ತೊಗೊರಿ, ಹೆಸರಿನ ಹಾಲು ತೊಗೊಳ್ರಿ, ಅದರದ ಮೊಸರು, ಮಜ್ಜಿಗೆ ಇದನ್ನು ತೊಗೊರಿ. ಆ್ಯನಿಮಲ್ ಪ್ರಾಡಕ್ಟ್ ಮತ್ತು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ನಾವು ತೊಗೊಳ್ಬಾರ್ದು. ಇವು ತೊಗೊಂಡೀವಿ ಅಂತಂದ್ರೆ ನಮ್ಮ ಶರೀರಕ್ಕೆ ಕೊಲೆಸ್ಟ್ರಾಲ ಇತ್ಯಾದಿ ರೋಗಗಳು ಚಾಲು ಆಕ್ಕಾವ. ಇವು ಉಳಿದು ಏನದ ಫ್ರೂಟ್ಸು, ನಟ್ಸು, ಸ್ಪ್ರೌಟ್ಸು, ಗ್ರೀನ್ ವೆಜಿಟೇಬಲ್ಸು, ಗ್ರೀನ್ ಲೀವ್ಸು, ಇವು ಏನು ಇದನ್ನದಾವ ನ್ಯಾಚುರಲ್ ಪ್ರಾಡಕ್ಟ್, ಪ್ರಕೃತಿಜನ್ಯ ಏನೇನದಾವ ಇವು ನಮಗೆ ಆರೋಗ್ಯದಾಯಕ ಆಹಾರಗಳು. ಅದಕ್ಕಾಗಿ ಇದನ್ನು ಮನುಷ್ಯ ಸ್ವಲ್ಪ ಪ್ರಯೋಗ ಮಾಡಿ ನೋಡ್ರಿ. ಬರೀ 3 ದಿವಸ ನೀವು ಈ ರೀತಿ ನಾವು ಹೇಳ್ದಂಗೆ ಆಹಾರ ತೊಗೊಂಡ್ರೆ ನೋಡ್ರಿ,
ನಿಮ್ಮ ಇದರಾಗ ಎಷ್ಟೊಂದು ಬದಲಾವಣೆ ಆಗ್ತದೆ. ಅದಕ್ಕೆ ನೀವು ಎಲ್ಲ ಔಷಧಗಳನ್ನು ನೀವೇನು ತೊಗೊಳ್ತಾ ಇದ್ದೀರಿ ಈಗ, ಎಲ್ಲ ಔಷಧ ಗುಳಿಗೆ ಇಂಜೆಕ್ಷನ್ನ ಎಲ್ಲ ಬಿಟ್ಟು ಆರಾಮಿರ್ಬೋದು. ಈ ಪ್ರಕೃತಿ ಆಹಾರ ಮೇಲನ ಎಲ್ಲ ಔಷಧಗಳನ್ನು ಬಿಟ್ಟು ಬರೀ ಈ ಔಷಧ ಏನು ಪರಮಾತ್ಮ ಕೊಟ್ಟ ಈ ಪಂಚಮಹಾಭೂತಗಳಿಂದ ಏನು ಸಂಸ್ಕರಿಸಲ್ಪಟ್ಟಂಥ ಇದು ಏನು ಅದ್ಭುತವಾದಂಥ ಸೃಷ್ಟಿ ನಮಗೇನು ರೆಡಿ ಫುಡ್ ಏನು ಕೊಟ್ಟದ, ಅದ್ರಾಗ ನೋಡ್ರಿ ಬಿಸಿಲಿನಿಂದ ಹಣ್ಣು ಆಯಿತು ಅಂತಂದ್ರೆ ಅದಕ್ಕೆ ಕೆಂಪು ಬಣ್ಣ ಅಥವಾ ಹಳದಿ ಬಣ್ಣ ಬಂದು ಬಿಟ್ಟಿರ್ತದೆ. ಆ ಬಣ್ಣ ಎದರದಪ್ಪ ಸಂಕೇತಪ್ಪ ಅಂದ್ರೆ ಅದ್ರಾಗೆಲ್ಲ ಡಿ ವಿಟಮಿನ್ ತುಂಬಿಬಿಟ್ಟಿರ್ತದೆ. ಏನು ವಿಟಮಿನ್ ಮಿನರಲ್ಸ್ ಅದು ಏನೇನು ಹಳದಿ ಗಾಬಿರ್ತಾವೆ ಅದ್ರಾಗೆಲ್ಲ ಎ ವಿಟಮಿನ್ ಫುಲ್ ಇರ್ತದೆ. ಅದಕ್ಕೆ ಔಷಧದ ಭಂಡಾರನ ಏನು ಪೋಷಣೆಗಳ ಭಂಡಾರನ ಇರ್ತದೆ ಅದ್ರಾಗ, ಮತ್ತು ರೆಡಿ ಇರ್ತದೆ. ಅದ್ರಾಗ ಏನು ಇದನ್ನಿರಂಗಿಲ್ಲ. ಇಂಥದ್ದು ಇದನ್ನು ಬಿಟ್ಟು ಅದ್ಭುತವಾದಂಥ ಶಕ್ತಿದಾಯಕವಾದಂಥ ಚೈತನ್ಯ ಕೊಡುವಂಥ ನಮಗೆ ಒಂದು ಸ್ಫೂರ್ತಿಯನ್ನು ಕೊಡುವಂಥ ಏನು ಆಯು ಸತ್ವ ಬಲ ಆರೋಗ್ಯ ಪ್ರೀತಿ ವಿವರ್ಧನ ಅಂತ ಶ್ರೀಕೃಷ್ಣ ಹೇಳ್ತಾ ಇದೆ. ಇಂಥ ಸಾತ್ವಿಕ ಆಹಾರವನ್ನು ತಗೊಳ್ಳೋದು ಕಂದ ಮೂಲ ಫಲ ಅಂಕುರಿತ ಧಾನ್ಯ ಇಂಥ ಸಾತ್ವಿಕ ಆಹಾರವನ್ನು ರಸಯುಕ್ತವಾದಂಥ ಸ್ನಿಗ್ಧವಾದಂಥ ರಸ ಸ್ನಿಗ್ಧ ಸ್ಥಿರ ಹೃದಯ ಯಾವುದು ನಮಗೆ ತೃಪ್ತಿಯನ್ನು ಕೊಡ್ತದೆ, ಯಾವ ಸ್ವಾದಿಷ್ಟ ಇರ್ತದೆ, ಮತ್ತು ನಮಗೆ ಲೈಕ್ ಹಾಕಿರ್ತದೆ, ನಮ್ಗೆ ಅತ್ಯಂತ ಪ್ರೀತಿ ತಿನ್ಲಾಕ ಪ್ರೀತಿ ಅನ್ನಿಸ್ತದೆ. ನೋಡ್ರಿ ಖಾರ ಉಪ್ಪು ತಿರ್ತೀರಿ, ಆ ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕಾಗ್ತದೆ. ನೀವು ಉಪ್ಪು ಉಪಯೋಗ ಮಾಡ್ಲಾಯ್ತೀರಿ ಅಂದ್ರೆ ಗುಳಿಗಿನೂ ಉಪಯೋಗ ಮಾಡಬೇಕಾಗ್ತದೆ. ಅದಕ್ಕೆ ನಮಕ ಖಾಯತೋ ಗೋಲಿ ಬಿ ಖಾನಾ ಪಡ್ತಾ ಹೈ. ಅದಕ್ಕೆ ನಿಸರ್ಗ ಚಿಕಿತ್ಸಾದಾಗ ಉಪ್ಪು ಸಕ್ರೆ ಬಿಳಿ ವಿಷಗಳು ಅಂತ. ಯಾಕಂದರೆ ಈ ಕ್ರಿಸ್ಟಲ್ ಸಾಲ್ಟ ಕ್ರಿಸ್ಟಲ್ ಶುಗರ ನಮ್ಮ ದೇಹಕ್ಕೆ ಅವಶ್ಯಕತೆನೇ ಇಲ್ಲ. ಒಂದು ತೊಲೆ ಉಪ್ಪು ಹೊರಗೆ ಬೇಕು ತರಬೇ ಶರೀರದಿಂದ ಹೊರಗೆ ತೆಗಿಬೇಕಾತಂದ್ರೆ 5 ಲೀಟ್ರ್ ನೀರು ಕುಡಿಬೇಕು. ಏನು ಗತಿ ಕಿಡ್ನಿದು ಎಷ್ಟು ಕೆಲಸ ಮಾಡಬೇಕು ಪಾಪ. ಅದಕ್ಕಾಗಿ ಈ ಶರೀರವನ್ನು ಕಾಯಗುಣ ವಿವರಿಸಬಲ್ಲಡೆ ಕಾಯದ ಸಂಘವೇ ಲೇಸು ಕಂಡಯ್ಯ ಅಂತಾರೆ ಅಕ್ಕುಮಾದೇವಿ ತಾಯಿಯವರು. ಅದಕ್ಕೆ ನಮ್ಮ ಶರೀರವನ್ನು ತಿಳ್ಕೊಂಡು ನಾವು ಆಹಾರವನ್ನು ತೊಗೊಂಡೀವಿ ಅಂತಂದ್ರೆ ನೋಡಿರಿ ಯಾವ ಹಾನಿ ಯಾವ ಉಪ್ಪು ತಿಂತದೆ ಭಾಳ ನೀವು ಏನು ರುಚಿ ಏನು ನಾಲಿಗೆ ಏನು ರೂಢ ಕೆಡುತ್ತೀರಿ ಅದನ್ನು. ನಾನು ಭಾಳ ಸಲ ಹೇಳೀನಿ. ನಾನು ಯು ಪಿ ಒಳಗೆ ಏನು ಮೊಳಕೆ ಬಂದ ಕಾಳು ತರಕಾರಿ ಹಣ್ಣು ಹಂಪ್ಲ ಇವತ್ತನ್ನೇನು ತೊಗೊಂಡು 1 ವರ್ಷಗಟ್ಟಲೆ ತೊಗೊಂಡು ಹೊಳ್ಳಿ ಬಂದ ಮೇಲೆ ನನಗೆ ಈಗ ಈ ಕುಕ್ಕಡ್ ಡೈಟ್ ಇದೇನು ರೊಟ್ಟಿ ಪಲ್ಯ ಅನ್ನ ಸಾರ ಇದು ಸೇರಲೇ ಇಲ್ಲ. ಯಾಕಂದ್ರೆ ಅದೇ ರೂಢ ಬಿದ್ದುಬಿಟ್ಟಿತ್ತು ವರ್ಷಾನುಗಟ್ಲೆ. ಅದಕ್ಕೆ ಯಾವ ಸೀಸನ್ಯಾಗಿ ಏನು ಹಣ್ಣು ಬೆಳೀತದ ಅದನ್ನು ಇದ್ದು ಬಿಟ್ಟಿವಿ. ಮತ್ತು ಮೊಳಕೆ ಬಂದ ಕಾಳು ತರಕಾರಿ ಹಣ್ಣು ಹಂಪಲ ಇವತ್ತನ್ನ ಅದಕ್ಕೆ ನೀವು ಪ್ರಯತ್ನ ಮಾಡಿರಿ. ಎಲ್ಲ ಏನು ರೋಗ ಇದ್ದರೂ ಹೋಗ್ತಾವೆ, ಭಾಳ ಆರೋಗ್ಯವಂತರಾಗಿ ಬರ್ತೀರಿ. ಭಾಳ ಸರಳ ಇಷ್ಟ ಒಂದು ಇದನ್ನು ಮತ್ತು ಅದ್ರಾಗೇನು ಕಾಂಪ್ಲಿಕೇಶನ್ ಇರೋಂಗಿಲ್ಲ. ಅದಕ್ಕಾಗಿ ಪ್ರಕೃತಿ ನಮಗೆ ಭಾಳ ಅದ್ಭುತವಾದಂಥ ಒಂದು ರಾಜಮಾರ್ಗವನ್ನು ನಮಗೆ ಕೊಡ್ತದೆ. ಅದಕ್ಕೆ ಆ ರಾಜಮಾರ್ಗವನ್ನು ನಾವು ಹಿಡಿದದ್ದಾದ್ರೆ ಆನಂದವಾಗಿ ನೋಡಿರಿ. ರೋಗ ಅಂದ್ರೆ ನರಕ ಮತ್ತು ಆರೋಗ್ಯ ಅಂದ್ರೆ ಸ್ವರ್ಗ. ಅದಕ್ಕೆ ಆ ನರಕವನ್ನು ಯಾಕಂದರೆ ನೀವು ದವಾಖಾನಿಗೆ ಹೋದ್ರಿ ಅಂತಂದ್ರೆ ಹಾಸ್ಪಿಟ್ಲ್ನಾಗ ಏನು ನರಳುವುದೇನು, ಆ ಔಷಧದ ವಾಸ ಏನು, ಇದನ್ನೇನು ಇದನ್ನು ನರಕ ಸದೃಶ್ಯವಾದಂಥದ್ದು. ಅದಕ್ಕೆ ಅದು ನೋಡ್ಲಿಕ್ಕೆ ಗ್ರಹಣ ಹಾಕಿರ್ತದೆ ಅಲ್ಲಿ ಯಾವಾಗ ಓಡಿ ಹೊರಗೆ ಬಂದಿನಪ್ಪ ಅಂತ. ಅದಕ್ಕಾಗಿ ನಾವು ಆ ಹಾಸ್ಪಿಟ್ಲ್ಗಳಿಂದ ನೋಡ್ರಿ ಅಲ್ಲಿ ಆರೋಗ್ಯವಂತರ ಅಲ್ಲಿ ಹೋದೀವಿ ಅಂತಂದರೆ ರೋಗಿಯಾಗಿ ಬರ್ತೀವಿ. ಅಲ್ಲಿ ವಾಸನೆ, ಅಲ್ಲಿ ವಾತಾವರಣ, ನಿಸರ್ಗದ ಮಡಿಲಲ್ಲಿ ಪ್ರಶಾಂತ ವಾತಾವರಣ, ಇಂಥ ಅದ್ಭುತವಾದಂಥ ಇದನ್ನು ಡೀಪ್ ಬ್ರೀದಿಂಗ್ ಇದನ್ನು ಮಾಡ್ಕೋತಿದ್ದು ನೋಡ್ರಿ. ಏಕ ಹವಾ ಸೌದವ ಅಂತಾರೆ. ಇಂಥ ಡೀಪ್ ಬ್ರೀದಿಂಗ್ ಅದು ಸೌಭಾಗ್ಯ. ಇಂಥ ಅದ್ಭುತವಾದಂಥ ಈ ಪ್ರಕೃತಿ ದೇವನ ಈ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸಪ್ತ ಸಾಗರವೆಲ್ಲ ನಿಮ್ಮ ದಾನ, ಪರಮಾತ್ಮನ ದಾನವನ್ನು ಅನುಭವಿಸುವಂಥ ಅದ್ಭುತ ಸೌಭಾಗ್ಯ, ಒಂದು ವೈಭವ. ಇದ್ರ ಮುಂದೆ ಯಾವ ಸುಖ ಅದ? ಅದಕ್ಕೆ ಋಷಿ ಮುನಿಗಳೆಲ್ಲ 100 ವರ್ಷ ಬದುಕಿ ಶತಾಯುಷಿಗಳಾಗಿ ಬದುಕಿ
ಎಂಥಿಂಥ ಉಪನಿಷತ್ತುಗಳನ್ನು ಬರೆದ್ರು. ಮತ್ತು ಎಲ್ಲ ನೋಡಿರಿ ಯಾವ ಗಾಂಧೀಜಿಯವರು ಇದು ಶೇಂಗಾ ಕಾಳು ಇವು ಇಂಥವೆಲ್ಲ ಇಂಥವ ಸ್ವಲ್ಪ ಆಹಾರಗಳನ್ನು ಹಣ್ಣು ಹಂಪಲ ಇಂಥವ ತೊಗೋತಿದ್ರು. ಮತ್ತು ಎಷ್ಟು ನೋಡ್ರಿ ಅವರು ಅವ್ರು ಹೇಳ್ತಿದ್ರು, ನಾನು 115 ವರ್ಷ ಆರಾಮ್ ಬದುಕ್ತೀನಿ. ಯಾಕಂದ್ರೆ ಹಿತ ಮಿತವಾದಂಥದ್ದು ಭಾಳ ಚಂದ. ನೋಡ್ರಿ ಆ ಗಾಂಧೀಜಿ ಯಾರ್ಯಾರು ಇದ್ರೆ ಎಲ್ಲರೂ ಶತಾಯುಷಿಗಳ, ಮುರಾರ್ಜಿ ಆಗಲಿ ರಾಜಾಜಿ ಆಗಲಿ ಎಷ್ಟು ಮಂದಿ ಇದನ್ನಿದ್ರು ಅವ್ರು ಎಲ್ಲರೂ ಸಹಿತ ಶತಾಯುಷಿಗಳು. ಯಾಕೆ? ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಅದಕ್ಕೆ ನಾವು ಸಹಿತ ಅವ್ರ ಜೀವನವನ್ನು ನೋಡ್ರಿ, ಹಿರಿಯರನ್ನು ಮಹಾತ್ಮರು ಅಥವಾ ಹಿರಿಯರು ಒಳ್ಳೆಯವರು ನಡೆದ ದಾರಿಯಲ್ಲಿ ನಾವು ಹೋಗಬೇಕಂತ ಒಂದು ಸುಭಾಷಿತ ಬರ್ತದೆ. ಅದಕ್ಕೆ ನಾವು ಸಹಿತ ಅವರ ಜೀವನವನ್ನು ನೋಡಿ ಕಲಿಬೇಕು. ಯಾಕಪ್ಪ ಇವರು ದೀರ್ಘಾಯುಗಳಾಗಿ ಯಾಕೆ ಬದುಕಿರು, ಏನ ಇವರ ಆಹಾರ ವಿಹಾರ ಏನಪ್ಪ ಚಟುವಟಿಕೆ ಅಂಥೇಳಿ ನಮಗೂ ಸ್ವಲ್ಪ ಮನುಷ್ಯನಿಗೆ ದೇವರು ಮನುಷ್ಯನಿಗೆ ವಿಶೇಷವಾದ ಶಕ್ತಿಗಳನ್ನು ಕೊಟ್ಟಾನ, ವಿಚಾರ ಮಾಡುವಂಥ ಶಕ್ತಿ ಕೊಟ್ಟಾನ, ವಿವೇಕವನ್ನು ಕೊಟ್ಟಾನ. ಅದಕ್ಕಾಗಿ ನೋಡ್ರಿ, ಏನು ಒಂದು ಬಯೋಲಾಜಿಕಲ್ ಕ್ಲಾಕ್ ಅಥವಾ ಮನುಷ್ಯನಿಗೆ ಯಾವುದು ಹಿತ ಅಹಿತ ಅನ್ನೋದನ್ನು ನಾವು ನಿರ್ಣಯ ಮಾಡಬೇಕು. ಅದನ್ನು ಚಿಂತನೆಯಿಂದ ಶರಣರು, ಸಂತರು, ಮಹಾತ್ಮರು, ದಾಸರು, ಋಷಿಮುನಿಗಳು, ಗಾಂಧೀಜಿಯವರು ಅದನ್ನೆಲ್ಲ ನಡೆದು ಹೋಗ್ಯಾರ ಮತ್ತು ಅದನ್ನೆಲ್ಲ ಬರೆದು ಇಟ್ಟು ಹೋಗ್ಯಾರ. ಅದ ಯೋಗಕ್ಕದ. ಅದಕ್ಕೆ ನಾವು ಸಹಿತ ಅದೇ ಮಾರ್ಗದಲ್ಲಿ ನಡೆಯೋಣ ಮತ್ತು ನಿಸರ್ಗಕ್ಕೆ ಹೊಂದಾಣಿಕೆಯಾಗಿ ಪ್ರಕೃತಿಯ ಮಡಿಲಲ್ಲಿ, ಪ್ರಕೃತಿಯ ಮಧ್ಯದಲ್ಲಿ, ಪ್ರಕೃತಿಯಿಂದ ಚೈತನ್ಯದಾಯಿ ಪ್ರಾಣಶಕ್ತಿಯನ್ನು ತಗೊಂಡ ನಾವು ಸಹಿತ ಚೈತನ್ಯಯುಕ್ತವಾಗಿ ಮಂದಿಗೆ ಆದರ್ಶ ಆಗಿ ಸಮಾಜಮುಖಿಯಾಗಿ ಪ್ರಕೃತಿಗೆ ಅನುಗುಣವಾಗಿ ನಾವು ವಿಶ್ವಮಾನವರಾಗಿ ಬಾಳೋಣ ಅಂತ ಹೇಳೋದೇ ಮುಖ್ಯ ಉದ್ದೇಶ. ಶರಣ.